ಪತ್ರ ಓದೋ ಸಮಯ ಆಗಿದೆ. ಪತ್ರವನ್ನ ಯಾರು ಎಲ್ಲಿಂದ ಬರೆದಿದ್ದಾರೆ ಓದೋಣವಾ? ಗುರುಜಿ, ಈ ಪತ್ರವನ್ನ ಮಹಾಲಕ್ಷ್ಮಿಯವರು ಯಲಹಂಕದಿಂದ ಬರೀತಿದ್ದಾರೆ. ಅವರು ಪೂಜ್ಯ ಗುರುಗಳಾದ ನರೇಂದ್ರ ಬಾಬು ಶರ್ಮಾರವರಿಗೆ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಅವ್ರ ಪ್ರಶ್ನೆ ಹೀಗಿದೆ ಗುರುಜಿ. ಅವರು ಹೊಸದಾಗಿ ಮನೆ ಕಟ್ಸಿ 6 ತಿಂಗಳಾಯ್ತಂತೆ ಅಲ್ಲಿಗೆ ಹೋದಾಗಿಂದ ಯಾವುದೇ ಕೆಲಸ ನಡೀತಿಲ್ವಂತೆ, ಸಾಲ ಜಾಸ್ತಿ ಆಗ್ಬಿಟ್ಟಿದೆಯಂತೆ, ಹಾಗೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಸಾಕಷ್ಟು ಕಾಡ್ತಿವಿಯಂತೆ. ಅವರ ತಂದೆಯ ಹುಟ್ಟಿದ ದಿನಾಂಕ ಗೊತ್ತಿಲ್ಲ. ಅವ್ರ ತಂದೆಯ ಹೆಸರು ಮಹೇಶ್ ಅಂತೆ. ತಾಯಿ ಹುಟ್ಟಿದ ದಿನಾಂಕ 13/8/77 ಅಂತೆ ಗುರುಜಿ. ಹಾಗೆ ಇನ್ನೊಂದು ಪ್ರಶ್ನೆ ಇಡ್ತಿದ್ದಾರೆ, ಅದೇನಂದ್ರೆ ಪಿತೃಪಕ್ಷದ ಅಮಾವಾಸ್ಯೆ ದಿನದಲ್ಲಿ ಅವ್ರ ಮನೆಗೆ 3 ಕೋತಿ ಬಂದು ದೇವ್ರ ಮನೆಯಲ್ಲಿದ್ದ ಬಾಳೆಹಣ್ಣನ್ನ ತೆಗೆದುಕೊಂಡು ಹೊಟ್ಟೋಯ್ತಂತೆ. ಗಂಟೆ ಸುಮಾರು 1 ಗಂಟೆ ಆಗಿತ್ತು. ಅವಾಗ ಇದು ಒಳ್ಳೇದಾ ಕೆಟ್ಟದಾ ದಯಮಾಡಿ ತಿಳಿಸಿ ಅಂತ ಹೇಳ್ತಿದ್ದಾರೆ. ಹೆಸರೇನು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ, ನೀವಿರತಕ್ಕಂಥ ಮನೆ ಏನಾಗಿದೆ, ವಾಯುವ್ಯದಲ್ಲಿ ಕೆಟ್ಟ ಹೋಗಿರ್ತಕ್ಕಂಥ ವಿಚಾರ. ವಾಯುವ್ಯ ಅಂದ್ರೆ ನಾರ್ತ್ ವೆಸ್ಟ್ ಆಫ್ ಯುವರ್ ಹೌಸ್ ಅಂತ ಕರಿತೀವಿ. ಇದೇ ಜಾಗದಲ್ಲಿ ರಾಹು ಕೆಟ್ಟ ಹೋಗಿರ್ತಾನೆ. ಇದೇ ಜಾಗದಲ್ಲಿ ಪಿತೃದೋಷಗಳ ಪರಿಹಾರ ಆಗದೆ ಇರತಕ್ಕಂಥ ವಿಚಾರಗಳು. ಸಾಕಷ್ಟು ಜನ ಪಿತೃದೋಷಗಳನ್ನ ನಿಮ್ಮ ಮನೆ ಕುಟುಂಬದಲ್ಲೇ ಇನ್ನೂ ನಡೀತಾ ಇಲ್ಲ ಅಂತ, ಅಂದ್ರೆ ಪಿತೃಗಳನ್ನ ಮರ್ತು ಹೋಗಿದ್ದೀರಾ ಅಂತ. ಈ ಪಿತೃಗಳನ್ನ ಮರ್ತು ಹೋಗಿರ್ತಕ್ಕಂಥ ಒಂದು ವ್ಯವಹಾರವನ್ನ, ಅಂದ್ರೆ ತಾತ ಮುತ್ತಾತ ಅವರಿಗೆ, ಅವ್ರ ತಾತ, ಇವ್ರನ್ನೆಲ್ಲರಿಗೂ ಒಂದು ಸ್ಮರಣೆಯನ್ನ ಮಾಡಿಕೊಂಡು ನಾವುಗಳು ಅರ್ಘ್ಯವನ್ನ ಕೊಡ್ತಕ್ಕಂಥ ವಿಚಾರ ಪಿತೃಪಕ್ಷಗಳ ಸಮಯ ಅಂತ ಕರಿತೀವಿ. ಪಿತೃಪಕ್ಷಗಳ ಸಮಯ ಯಾವಾಗ ಮಾಡ್ಕೋಬೇಕು ಅಂದ್ರೆ, ನೀವುಗಳು ಮಹಾಲಯ ಅಮಾವಾಸ್ಯೆ ಅಂತ ಕರಿತೀವಿ. ಈ ಮಹಾಲಯ ಅಮಾವಾಸ್ಯೆ ಎಲ್ಲಾ ತಾತ ಮುತ್ತಾತಂದ್ರು, ಅಜ್ಜಿ ತಾತಂದ್ರು ಯಾರು ಇದ್ದಾರೋ ಅವ್ರನ್ನೆಲ್ಲ ಸ್ಮರಣೆ ಮಾಡೋದು ಮಹಾಲಯ ಅಮಾವಾಸ್ಯೆ. ಆದರೆ ತಂದೆಗೆ ತಂದೆ ಅಥವಾ ತಂದೆಗೆ ತಾತ ಅಥವಾ ಈ ಮೊದಲನೇ ತಲೆಮಾರು ಅಥವಾ ನಿಮ್ಮ ತಂದೆ, ಈ ರೀತಿಯಾದ ಒಂದು ಸ್ಮರಣೆ ಸರಿಯಾಗಿ ಮಾಡದಿದ್ದಾಗ ಈ ದೋಷಗಳು ಹೆಚ್ಚಾಗತ್ತೆ. ಆರ್ಥಿಕ ಪರಿಸ್ಥಿತಿ ನೀವು ಆ ಮನೆಗೆ ಹೋದಾಗಿಂದ ಬರ್ದಿಲ್ಲ, ನಿಮಗೆ ಗೊತ್ತಿಲ್ಲದೇನೆ ರಾಹು ಆ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ರಾಹು ವಾಯು ಕಟ್ಟಾಗಿದೆ. ನಿಮ್ಮ ಮನೆ ಟೆರಸ್ ಮೇಲೆ ಹೋಗಿ ನೋಡಿದ್ರೆ ಕರೆಕ್ಟಾಗಿ ಎಲ್ ಶೇಪಲ್ಲಿ ಪೂರ್ತಿಯಾಗಿ ಕಟ್ಟಾಗಿರ್ತಕ್ಕಂಥ ವಾತಾವರಣ. ಯಾವುದೋ ನಾರ್ತ್ ವೆಸ್ಟ್ ಆಫ್ ಯುವರ್ ಹೌಸ್ ಅಂದ್ರೆ ನಿಮ್ಮ ಮನೆ ನಾರ್ತ್ ವೆಸ್ಟ್ ಅಲ್ಲಿ ಕಟ್ಟಾಗಿದೆ. ನೀರಿನ ಅಂಶ ಜಾಸ್ತಿ ಅಂದ್ರೆ ನಾರ್ತ್ ವೆಸ್ಟ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್. ನೀರು ಅಂದ್ರೆ ವ್ಯಯ, ಖರ್ಚು ಜಾಸ್ತಿ ಮಾಡ್ತಕ್ಕಂಥ ವಿಚಾರ. ಮನೆಗೆ ಏನೇ ಬಂದ್ರು ಬರ್ದಿದ್ದ ಹಾಗೆ, ಕೈಗೆ ಬಂದಿದ್ದು ಬಾಯಿಗೆ ಬರ್ದಿದ್ದ ಹಾಗೆ. ಇಷ್ಟೆಲ್ಲ ನಡೀತಾ ಇರೋದಲ್ಲದೆ ಕೋತಿಗಳು ಅಂತ ಅದನ್ನ ಜ್ಞಾಪಿಸಿದೆ. ಅಂದ್ರೆ ಪಿತೃಗಳು ಮತ್ತೆ ಯಾವುದೋ ಒಂದು ರೂಪದಲ್ಲಿ ಜ್ಞಾಪಿಸಿದ್ದಾರೆ. ಕೋತಿಗಳೇ ಆಗಿರ್ತಕ್ಕಂಥ ಮನುಷ್ಯ ಜನ್ಮ ಮೊದಲಾಗಿ ತದನಂತರ ಸರಿ ಹೋಗಿರ್ತಕ್ಕಂಥದ್ದು. ನೀವು ಮಾಡಬೇಕಾದ್ದೇನು ಅಂದ್ರೆ, ಪೂರ್ಣವಾಗಿ ಪಿತೃದೋಷಗಳ ಪರಿಹಾರವನ್ನ ಮೊದಲನೇದಾಗಿ ಮಾಡ್ಕೋಬೇಕು. ಈ ಪಿತೃದೋಷ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು? ಪಿನಾಕಿನಿ ನದಿ ಅಂತ ಕರಿತೀವಿ. ಪಿನಾಕಿನಿ ಅಂದ್ರೆ ಪಶ್ಚಿಮ ವಾಹಿನಿಯಲ್ಲಿರತಕ್ಕಂಥ ಪಿನಾಕಿನಿ ನದಿ, ಅಥವಾ ಪರಿಪೂರ್ಣವಾಗಿ ಕಾಶಿ ಕ್ಷೇತ್ರ. ಕೆಲವರಿಗೆಲ್ಲ ಏನು ಹೇಳ್ತೀವಿ ಅಂದ್ರೆ, ಕಾಶಿಲೇ ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮಹಾ ಸ್ಮಶಾನೆ, ಜಗತ್ತಲ್ಲೇ ದೊಡ್ಡ ಸ್ಮಶಾನ ಕಾಶಿ. ಇಲ್ಲೇ ಹೋಗಿ ಪಿತೃ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಯಾಕಂದ್ರೆ 4 ತಲೆಮಾರು ಯಾವ ಕಾಲಕ್ಕೂ ಅಲ್ಲ, 8 ತಲೆಮಾರು ಯಾವ ಕಾಲಕ್ಕೂ ಅಲ್ಲ, 12 ತಲೆಮಾರುಗಳು ಪೂರ್ತಿಯಾಗಿ ದೋಷಗಳು ಹೋಗ್ತಂದ್ರೆ 3 ಪಟ್ಟು ದೋಷಗಳು ಪರಿವರ್ತನೆ. ಒಂದು ಸಲ ಮಾಡಿದ್ರೆ 4 ತಲೆಮಾರು, 2ನೇ ಪಟ್ಟು ಜಾಸ್ತಿ ಆದ ಪಕ್ಷದಲ್ಲಿ 8 ತಲೆಮಾರು, ಅದಾದ್ಮೇಲೆ 12 ತಲೆಮಾರು, ಅಂದ್ರೆ 4 3s 12, ಅಂದ್ರೆ 12 ಭಾಗದಲ್ಲಿ ಸೂರ್ಯನ ಕಾಂತಿಯಲ್ಲಿ ಪಿತೃದೋಷಗಳನ್ನ ಸ್ಮರಣೆ ಮಾಡ್ಕೊಳ್ಳೋನು ಏಕಾಗ್ರತೆಯಾಗಿ ನಾವು ನೋಡೋದಿಲ್ಲ ಗಂಗಾ ಸ್ನಾನದಲ್ಲಿ ಮಾತ್ರ. ಅದಕ್ಕೋಸ್ಕರ ನೀವು ಕಾಶಿಯಲ್ಲಿ ಮಾಡಿಸ್ಕೊಂಡ್ರೆ ಬಹಳ ಉತ್ತಮ. ಆಗ ಏನಾಗತ್ತೆ, ಇಡೀ ವಂಶದಲ್ಲಿ ಇರ್ತಕ್ಕಂಥವ್ರು ಒಂದು ಸಲ ಆದ್ರೂ ಕಾಶಿ ಯಾತ್ರೆ ಮಾಡ್ಕೊಂಬನ್ನಿ ಅಂತ ಆಗ ಹೇಳ್ತಿದ್ರು ವಾಸ್ತಕ್ಕೆ. ಆದ್ರೆ ಈಗೆಲ್ಲ ಏನ್ ಮಾಡ್ತಾರೆ, ಅಯ್ಯೋ ಈ ವಯಸ್ಸಲ್ಲಿ ನಾವು ಕಾಶಿಗೆ ಹೋಗಕ್ಕಾಗತ್ತಾ ಅಂತ ಹೇಳ್ಬಿಡ್ತೀರ. ನೀವುಗಳು ಮಾಡಿಸ್ಬೇಕಾಗಿದ್ದು ಮೊದಲನೇದಾಗಿ ಕಾಶಿಗೆ ಹೋಗಿ ಆ ಕ್ಷೇತ್ರದ ಮಹಿಮೆ, ಅಥವಾ ಪಿನಾಕಿನಿ ನದಿಯಲ್ಲಿ ಅಥವಾ ಪಶ್ಚಿಮ ವಾಹಿನಿಯಲ್ಲಿ ಯಾವುದೇ ನದಿ ಪಶ್ಚಿಮಕ್ಕೆ ಹರಿತಾ ಇದ್ದ ಪಕ್ಷದಲ್ಲಿ ಅಲ್ಲಿ ಹೋಗಿ ನೀವು ಈ ನಾರಾಯಣ ಬಲಿ ಪ್ರೇತ ಸಂಸ್ಕಾರವನ್ನು ಮಾಡಿಸ್ಕೋಬೇಕು. ಈ ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಅಂದ್ರೆ, ನಾರಾಯಣ ಬಲಿ ಅಂದ್ರೆ ತಿಥಿ ಕಾರ್ಯ, ಪ್ರೇತ ಸಂಸ್ಕಾರ ಅಂದ್ರೆ ಎಲ್ಲರಿಗೂ ಒಂದು ಕಾರ್ಯ. ವೈಕುಂಠ ಸಮಾರಾಧನೆವರೆಗೂ ಆ ಕಾರ್ಯಗಳನ್ನ ಒಂದೇ ಕ್ಷೇಪದಲ್ಲಿ 3 ದಿವಸಗಳ ಕಾಲದಲ್ಲಿ ಮುಗಿಸ್ತಾರೆ. ಇಲ್ಲಿ ದಾನಗಳನ್ನು ಕೊಡ್ತಾರೆ. ದಾನಗಳು ಅಂದ್ರೇನು? ಗೋದಾನ, ಹಸುವನ್ನ ದಾನ ಮಾಡ್ತಾರೆ. ನಿಜವಾದ ಹಸುವನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದ್ರೆ ನಿಜವಾದ ಹಸುವನ್ನು ದಾನ ಮಾಡದೇ ಇರತಕ್ಕಂಥ ವಿಚಾರ. ಅದಕ್ಕೆ ನೀವುಗಳು ಕಾರ್ಯ ಎಲ್ಲ ಆದಮೇಲೆ ನಾನು ಒಂದು ಹಸು ಕರುವನ್ನು ದಾನ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಹಾಸಿಗೆ ದಾನ, ಛತ್ರಿ ದಾನ, ಚೊಪ್ಲಿ ದಾನ ಇದೆಲ್ಲ ಮಾಡ್ತಾರೆ. ಯಾವ್ದಕ್ಕೆ ಇದು ಮಾಡ್ತಾರೆ? ಬಂಗಾರದ ಸೂಜಿ, ಬೆಳ್ಳಿ ಸೂಜಿ, ಇದೆಲ್ಲ ನಮ್ಮ ಆ ಪಿತೃಗಳು ಅಕಸ್ಮಾತ್ ಸತ್ತಾಗ ಲೋಕಕ್ಕೆ ಹೋಗದಿದ್ದಾಗ ಯಮದಲ್ಲಿ ಅವನು ಏನ್ ಹೇಳ್ತಾನೆ, ಓಹೋ ಛತ್ರಿ ಕೊಟ್ಟಿದ್ದಾರೆ ನಿಮ್ಮ ಮನೆಯವರು, ತಗೋ, ಅದಕ್ಕೆ ಬಿಸಿಲಲ್ಲಿ ಬೇಡ ಅಂತ ನೆರಳಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡುತ್ತೆ. ಇದೆಲ್ಲ ಸಾಂಕೇತಿಕವಾಗಿ. ಹಾಸಿಗೆ ಕೊಟ್ಟಿದ್ದಾರೆ, ಸರಿಯಾಗಿ ಮಲ್ಕೋ, ಇದನ್ನೆಲ್ಲ ಯಮಶಾಸನದಲ್ಲೇ ನೋಡ್ಬೋದು. ಗರುಡ ಪುರಾಣದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ತಿಳ್ಕೋಬಹುದು. ಮುಂದಿನ ದಿನಗಳಾಗೆಲ್ಲ ತಿಳಿಸ್ಕೊಡ್ತೀನಿ ಸಂಕ್ಷಿಪ್ತವಾಗಿ. ಒಂದೊಂದೇ ಆ ಕಾರ್ಯಕ್ರಮದಲ್ಲಿ ಏನೇನು ರೂಪರೇಖೆಗಳು ವಿಶ್ಲೇಷವಾಗಿ ತಿಳಿಸ್ಕೊಡ್ತೀನಿ. ಆದ್ರೆ ನೀವು ಮಾಡಬೇಕಾದ್ರೂ ಮೊದಲೇ ಪಿತೃಪಕ್ಷ ದೋಷ ಆ ಪರಿಹಾರವನ್ನ ಕಾಶಿಯಲ್ಲಿ ಮಾಡಿಸ್ಕೊಂಡ್ರೆ ಬೆಸ್ಟು. ಇಲ್ಲದೆ ಇದ್ರೆ ಓಕೆ ಅನ್ನೋದೇ ಆ ಪಿನಾಕಿನಿ ನದಿನಲ್ಲಿ. ಇಷ್ಟು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕ್ಷಿಪ್ರ ದೋಷದ ಪರಿವರ್ತನೆ ಆಗತ್ತೆ. ಆ ಕ್ಷಿಪ್ರವಾಗಿ ಅಂದ್ರೆ ಕ್ಷಣ ಮಾತ್ರದಲ್ಲಿ ದೋಷ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಮನಃಶಾಂತಿ ಸಿಗೋದು ಇದೇ ಒಂದು ಕಾರ್ಯದಲ್ಲಿ. ಆದಷ್ಟು ಬೇಗ ನಿಮ್ಮ ಕಷ್ಟ ನಿವಾರಣೆ ಆಗಲಿ ಅಂತ ಪ್ರಾರ್ಥಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ ಧನ್ಯವಾದಗಳು.